6ನೇ ಅಧ್ಯಾಯ 12ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ಯಾರು ಸ್ಪಷ್ಟವಾಗಿರುತ್ತೆ? ಇಬ್ರಿಯ 6. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ 3 ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಈ ವಾಕ್ಯ ಏನು ಬಹಳ ಸ್ಪಷ್ಟವಾಗಿ ಹೇಳ್ತದೆ. 12ನೇ ವಚನ ಹೇಳ್ತದೆ, ವಾಗ್ದಾನಗಳು, ದೇವರ ಆಶೀರ್ವಾದಗಳ ಹೊಂದಿಕೊಂಡು ನೀನು ಎಲ್ಲಾ ಕಡೆ ವೃದ್ಧಿ ಆಗ್ಬೇಕಂದ್ರೆ 2 ವಿಷಯ. ಒಂದು ಫೇತ್, 2 ಪೇಷನ್ಸ್. ಒಂದು ನಂಬಿಕೆ, 2ನೇದು ತಾಳ್ಮೆ ಅಥವಾ ಕಾದುಕೊಂಡಿರುವಂತ ವಿಚಾರ ಅಥವಾ ಸಹನೆ. ಇವತ್ತು ಬಹಳಷ್ಟು ಜನ ಅಬ್ರಾಹ್ಮನು ಯಾಕೆ ಮಕ್ಕಳ ಆಗಿದ್ದ 25 ವರ್ಷ ದೇವರ ಕಾದುಕೊಂಡಿದ್ದ, ಆಶೀರ್ವದಿಸಲ್ಪಟ್ಟ. ಇವತ್ತು ಇಂಥ ದೊಡ್ಡ ಬಹುಮಾನ, ಆಶೀರ್ವಾದ, ಆರೋಗ್ಯ, ಅಭಿವೃದ್ಧಿ, ಸಮಾಧಾನ, ನೆಮ್ಮದಿ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಆಗ್ಬೇಕಂದ್ರೆ ಇವೆರಡು ಬಹಳ ಮುಖ್ಯವಾಗಿವೆ. ಯಾಕೆ ಅಬ್ರಾಹ್ಮನ ಜೀವನದಲ್ಲಿ ಏನದು ಮಂದಮತಿಗಳಾಗಿರ್ಬೇಡ್ರಿ. ಏನು ಮಾಡ್ಕೊಳ್ಳಿ. ಯೇಸು ಸ್ವಾಮಿ 3ನೇ ದಿನದಲ್ಲಿ ಎದ್ದಿಗೆ ಹೋಗ್ತಾ ಇದ್ರೆ ಒಂದಿಬ್ರು ನಡ್ಕೊಂಡು ಹೋಗ್ತಾರೆ, ಎಮ್ಮಾಯಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಏನ್ ಮಾತಾಡ್ತಿದಾರೆ ಅಂದ್ರೆ, ಯೇಸು ಎದ್ದನಂತಪ್ಪ 3ನೇ ದಿನದಲ್ಲಿ ಅಲ್ಲಿ ಊರಲ್ಲೆಲ್ಲ ಮಾತಾಡ್ತಿದಾರಪ್ಪ, ಆತನ ಹೆಂಗೆ ಎತ್ತಿರ್ಬೋದಂತ ಮಾತಾಡ್ತಿದ್ದಾರೆ. ಅವ್ರ ಜೊತೆಲಿ ಯೇಸುನೇ ಇದ್ದಾರೆ. ಅವ್ರಿಬ್ರು ನಡ್ಕೊಂಡು ಹೋಗ್ತಾರೆ, ಯೇಸು ಅವ್ರ ಮಧ್ಯದಲ್ಲಿ ಮಾತಾಡ್ತಾರೆ. ಹೌದಾ? ಹೇಗೆ ಅಂದ್ರೆ ಯೇಸು ಅವ್ರ ಮಧ್ಯದಲ್ಲಿ ಇದ್ದಾರೆ. ವಾಕ್ಯ ಬರ್ತದೆ, ವಾಕ್ಯದಲ್ಲಿ ಬರ್ತದೆ ಅವರ ಮಂದಮತಿಗಳಾಗಿದ್ರು. ಯೇಸುವನ್ನು ಗುರುತು ಹಿಡಿಯಲಿಲ್ಲ. ಇವತ್ತು ಯೇಸು ನಿಮ್ಮ ಮಧ್ಯದಲ್ಲಿದ್ದಾನೆ. ಯೇಸು ನಿಮ್ಮನ್ನು ಆಶೀರ್ವದಿಸಿ ಮಾಡ್ಲಿಕ್ಕೆ ಆತ ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮ ಹೃದಯದ ಬಾಗಿಲಲ್ಲಿ ನಿಂತಿದ್ದಾರೆ. ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ, ನಿಮ್ಮ ಆಲೋಚನೆಗಳನ್ನು ಕ್ರಮಪಡಿಸಲಿಕ್ಕೆ, ನಿಮ್ಮ ಆತ್ಮದ ಕಣ್ಣುಗಳನ್ನು ತೆರೆಯಲಿಕ್ಕೆ ಆತ ನಿಮ್ಮ ಜೊತೆಯಲ್ಲಿರುವಾಗ ನೀವು ಮಂದಮತಿಗಳಾಗಿದ್ರೆ ಹೇಗೆ ನೀವು ಈ ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಿ? ವಾಕ್ಯಗಳನ್ನು ಗ್ರಹಿಸುವಂತ ಮನಸ್ಥಿತಿ ನಿಮಗೆ ಇಲ್ಲ ಅಂದ್ರೆ ಹೇಗೆ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಿ? ಅದಕ್ಕೆ ಅರ್ಥ ಮಾಡ್ಕೊಳ್ರಿ, ಮಂದಮತಿಗಳಾಗಿರಬೇಕು. ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿಗೆ ನಿಮ್ಮ ಮನಸ್ಸುಗಳನ್ನು ತಂದುಕೊಳ್ಳಿ. ದೇವರ ವಾಕ್ಯ ಏನ್ ಹೇಳ್ತಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದನ್ನು ಅರ್ಥ ಮಾಡ್ಕೊಳ್ರಿ. ದೇವರು ನನ್ನಲ್ಲಿ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಈ ಕೈಯಲ್ಲಿ ದೇವರಿದ್ದಾನೆ, ಈ ಕಣ್ಣಲ್ಲಿ ದೇವರಿದ್ದಾನೆ, ಈ ತಲೆಯಲ್ಲಿ ದೇವರಿದ್ದಾನೆ, ದೇವರ ಎಲ್ಲ ಭಾಗಗಳಲ್ಲಿ ದೇವರಿದ್ದಾನೆ. ನಾನು ಹೆಜ್ಜೆ ಇರುವಂತಹ ಪ್ರತಿಯೊಂದು ಜಾಗದಲ್ಲಿ ನನ್ನ ಮೂಲಕ ದೇವರು ಹೆಜ್ಜೆ ಇರುತ್ತಾ ಇದ್ದಾನೆ. ನಾನು ಹೋಗುವಂತ ಎಲ್ಲಾ ಜಾಗದಲ್ಲಿ ದೇವರು ಹೋಗ್ತಾನೆ. ನನ್ನ ಬಾಯಿಗೆ ಬರುವಂತ ಒಂದೊಂದು ಪ್ರವಚನಾತ್ಮಕ ಮಾತುಗಳು ಇನ್ನೊಬ್ಬರ ಲೈಫ್, ಇನ್ನೊಬ್ಬರ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತದೆ ಎಂಬುದಾಗಿ ನೀವು ನಂಬುವುದು ಅವಶ್ಯವಾಗಿದೆ. ಏನು ಮಾತನಾಡುವಂಥದ್ದು ಸಾಮಾನ್ಯ ಅಲ್ಲ, ಅಸಾಧಾರಣವಾದಂತಹ ಆಶೀರ್ವಾದಕ್ಕೆ ದೇವರು ನಿಮ್ಮ ಕುಟುಂಬವನ್ನು ಆತ ನಡೆಸಲಿಕ್ಕಿದ್ದಾರೆ. ಅನ್ಕಾಮನ್ ಬ್ಲೆಸ್ಸಿಂಗ್, ನಾಟ್ ಎ ಕಾಮನ್ ಬ್ಲೆಸ್ಸಿಂಗ್, ಅನ್ಕಾಮನ್ ಬ್ಲೆಸ್ಸಿಂಗ್. ಒಂದು ವಿಶೇಷವಾದ ರೀತಿಯಲ್ಲಿ ಯೂನಿಕ್ ಆಗಿ ದೇವರು ನಮ್ಮ ಫ್ಯಾಮಿಲಿಗಳನ್ನು ಆಶೀರ್ವದಿಸ್ತಾರೆ. ಹಾಗಾದ್ರೆ ಅದು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವೇನಾಗಿರ್ಬೇಕು? ಮಂದಮತಿಗಳ we should know that we should open our spiritual eyes. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯಬೇಕು. ಎಲ್ಲ ಕೈ ಚಾಚಿ, ಯೇಸುವೇ ನಿನ್ನ ಹೆಸರಲ್ಲಿ ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ನನಗಾಗಿ ಇಟ್ಟಿರುವ ಆಶೀರ್ವಾದಗಳು ನಾನು ನೋಡಲಿಕ್ಕೆ, ಹೇಳಲಿಕ್ಕೆ, ಮಾತಾಡಲಿಕ್ಕೆ, ಅನುಭವಿಸಲಿಕ್ಕೆ ನನ್ನ ಕಣ್ಣುಗಳು ತೆರೆಯಲ್ಪಡಲಿ. ನನ್ನ ಆತ್ಮದ ಕಣ್ಣುಗಳು ತೆರೆಯಲ್ಪಡಲಿ. ನನ್ನ ಹೃದಯಗಳ ಅರ್ಥ ಆಗಲಿ. ಆಮೇಲೆ ಭಕ್ತನಾಗಿರುವಂತ ಪೌಲನಿಗೆ ಹೇಳ್ತಾನೆ, ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀನು ನನಗಾಗಿಟ್ಟಿದ್ದನ್ನು. 15ನೇ ದಿನದಲ್ಲಿ ಅಬ್ರಹಾಮನ ಬಗ್ಗೆ ದೇವರು ಹೇಳ್ತಾನೆ, ಅಬ್ರಹಾಮನ ಬಗ್ಗೆ ದೇವರು ಹೇಳ್ತಾನೆ, ನಾನು ನಿನಗೋಸ್ಕರ ಬಹುಮಾನವನ್ನು ಇಟ್ಟಿದ್ದೇನೆ. ದೇವರು ಏನಿಟ್ಟಿದ್ದಾರಂತೆ? ಏನು ಹೇಳಿ? ಇದು ನೋಡಿ, ಇದೇನಿದು? ಇದೇನಿದು? ಜೋರಾಗಿ ಏನಿದು? ಅಲ್ಲ, ಇದು ಉಂಗುರ, ಬಂಗಾರ ಅಲ್ಲ, ಬಂಗಾರ. ಹಾಗಾದ್ರೆ ನಾನಲ್ಲ, ಕ್ರಿಸ್ತನು ನನ್ನಲ್ಲಿದ್ದಾನೆ. ಇದನ್ನ ನೀವು ಅರ್ಥ ಮಾಡಿ ನೋಡಿ. ದೇವರು ಮಾಡಿ ಹೇಳ್ತದೆ, ಇಲ್ಲಿ ನಾನು ಬಹುಮಾನವನ್ನು ಇಟ್ಟಿದ್ದೇನೆ. ಅಲ್ಲಿ ಏನಿದ್ದೇನೆ? ನಿಮ್ಮ ಆಶೀರ್ವಾದಗಳನ್ನು ಇಟ್ಟಿದ್ದೇನೆ. ನಾವು ಕಣ್ಣಿದ್ರೆ ಏನಾಗ್ತಾ ಇಲ್ಲ? ಶರೀರದ ಕಣ್ಣಿಗೆ ಕಾಣ್ತಾ ಇಲ್ಲ, ಮನಸ್ಸಿನ ಕಣ್ಣಿಗೆ ಕಾಣ್ತಾ ಇಲ್ಲ, ಬಟ್ ಆತ್ಮದ ಕಣ್ಣು ತೆರೆದಾಗ ಮಾತ್ರ ನಮಗೆ ಕಾಣುತ್ತೆ. ಅರ್ಥ ಆಗಿದೆ ನಿಮಗೆ? ಆತ್ಮನ ಕಣ್ಣುಗಳು ತೆರೆದಾಗ ದೇವರು ನಿನಗೇನು ಮಾಡಿದನು, ಪರಲೋಕದಲ್ಲಿ ದೇವರು ನಿನಗೆ ಏನು ಆಸ್ತಿಯನ್ನು ಇಟ್ಟಿದನು ಅದು ನಿಮಗೆ ಕಾಣುತ್ತದೆ. ದಟ್ ಈಸ್ ಕಾಲ್ಡ್ ಇನ್ಹೆರಿಟೆನ್ಸ್. ಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂದ್ರೆ ಏನು?
ಸ್ವಾಸ್ಥ್ಯ ಅಂದ್ರೇನು? ಹೇಳಿ ಹೇಳಿ. ಸ್ವಾಸ್ಥ್ಯ ಅಂದ್ರೇನು? ನಮ್ಮ ನಮ್ಮ ಪೂರ್ವಿಕರ ನಮಗೋಸ್ಕರವಾಗಿ ತೆಗೆದಿಟ್ಟಿರೋದು. ಯಾರ ಮಾತಾಡ್ತಿದ್ರು? ನಮ್ಮ ಮನೆಗೆಲ್ಲ ಪ್ಲಾಸ್ಟಿಕ್ ಚೇರ್ಗಳು ಹೌದಾ? ಇದಾವ ಇಲ್ವಾ? ಓಕೆ. ಇತ್ತೀಚೆಗೆ ಯಾರಾದ್ರೂ ತೊಟ್ಲು ಮಾಡ್ಯಾರ? ತೊಟ್ಲು ಎಂತ ತೊಟ್ಲು ತಗೊಂಡು ಹೋಗ್ತಿದ್ರಿ? ಕೆಳಗೆ ಪೈಪ್, ಮೇಲೆ ಪ್ಲಾಸ್ಟಿಕ್. ಅದೇ ತರ ಈಗ ಚಮಕಿ ಅಂತ ಕಾಣಬೇಕು, ಗ್ರಾಂಡ್ ಆಗಿ ಕಾಣಬೇಕು, ಬ್ರಾಂಡ್ ಆಗಿರಂಗಿಲ್ಲ. ಆದ್ರೆ ನಮ್ಮ ಪುರಾತನ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ? ಅವ್ರು ಏನ್ ಮಾಡ್ತಿದ್ರು? ಮರದಿಂದ ಮಾಡಿಸಿದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಮ್ಗೊಂದೇ ಅಲ್ಲ, ನಮ್ಮ ಮಕ್ಕಳ 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 ಮೊಮ್ಮಕ್ಕಳವರೆಗೆ ಇರಬೇಕು. ಆ ತರ ಸ್ವಾಸ್ಥ್ಯವನ್ನು ಇರ್ತಾ ಇದ್ರು, ಆ ತರ ಆಸ್ತಿಗಳನ್ನು ಇರ್ತಾ ಇದ್ರು. ನಾವು ಇವತ್ತು ಉಪಯೋಗ ಮಾಡಿ ಬಿಸಾಡುವಂತದ್ದು ಮಾಡ್ತಾ ಇದ್ದೀವಿ. ಆದ್ರೆ ಪುರಾತನದಲ್ಲಿರುವಂತದ್ದು ಅವುಗಳು ನಮ್ಮ ಸ್ವಾಸ್ಥ್ಯವನ್ನು ಕೊಟ್ಟು ಹೋಗ್ತಾ ಇದ್ರು. ನೋಡಪ್ಪ, ಈ ಮನೆ ನಿಂದು, ನೋಡಪ್ಪ ಈ ಜಾಗ ನಿಂದು, ನೋಡಪ್ಪ ಈ ಎಮ್ಮೆ ನಿಂದು, ಅಲ್ಲಿಂದ ಹುಟ್ಟುವಂತ ಮಕ್ಕಳು ನಿನ್ನವೇ. ಅದು ಸ್ವಾಸ್ಥ್ಯ. ಆದ್ರೆ ದೇವರು ದೇವರು ನಿಮಗಾಗಿ ದೊಡ್ಡ ಆಸ್ತಿಯನ್ನು ದೇವರಾಗಿದ್ದಾರೆ, ದೊಡ್ಡ ಸ್ವಾಸ್ಥ್ಯವಾಗಿದ್ದಾನೆ. ಆ ಸ್ವಾಸ್ಥ್ಯ ನೀವು ನೋಡ್ಬೇಕಾದ್ರೆ ನಿಮ್ಮ ಆತ್ಮದ ಕಣ್ಣು ತೆರೆಯುತ್ತದೆ. ಅದು ಶರೀರದ ಕಣ್ಣಿಗೆ ಗೋಚರವಾಗುವುದಿಲ್ಲ, ಶರೀರ ಕಣ್ಣಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಆತ್ಮನ ಕಣ್ಣುಗಳು ನೀನು ತೆರೆಯುವಾಗ, ಆತ್ಮನ ಮನೋನೇತ್ರಗಳ ಅವು ಓಪನ್ ಆಗುವಾಗ ದೇವರು ನಿನಗಾಗಿ ಏನಿಟ್ಟಿದ್ದಾರೆ ಅಂತ ನಿನಗೆ ಅರ್ಥ ಆಗುತ್ತೆ. ಅದಕ್ಕೆ ಬಹಳ ಜನ ಇದು ಅರ್ಥ ಆಗದೆ ಇದ್ದಾಗ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡಿದೇವ್ರೆ, ಆರೋಗ್ಯ ಕೊಡದೇವ್ರೆ, ಕೆಲಸ ಕೊಡದೇವ್ರೆ, ಮಕ್ಕಳು ಕೊಡದೇವ್ರೆ, ಅದು ಕೊಡದೇವ್ರೆ, ಇದು ಕೊಡದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಅದು ನಮಗೆ ಗೊತ್ತಿಲ್ಲ. ಅದು ದೇವರು ಕೊಟ್ಟಲ್ಲ, ನಮಗೆ ಅರ್ಥ ಆಗಿಲ್ಲ. ದೇವರು ನಮಗೆ ಅದನ್ನು ಇಟ್ಟಲ್ಲ ಇಲ್ಲ ಅಂತ ಗೊತ್ತಾಗಲ್ಲ. ಅಥವಾ ನಾವು ಒಂದು ಕೊಟ್ಟಿದ್ದೇವ ಇಲ್ಲ ಅಂತ ಅರ್ಥ ಆಗಲ್ಲ. ಯಾವಾಗ ಆತ್ಮಿಕ ಕಣ್ಣುಗಳನ್ನು ತೆರೆಯುತ್ತೇವೆ ಅವಾಗ ದೇವರು ನಮಗೆ ಏನು ಇಟ್ಟಿದ್ದಾರೆ ಎಲ್ಲವೂ ಅರ್ಥ. ಆದ್ರೆ ಎಚ್ಚರಿಕೆ ಅರ್ಥ ಆಗುತ್ತೆ. ಸೊ ದೇವರು ನಮಗೆ ಸ್ವಾಸ್ಥ್ಯವನ್ನು ಇಟ್ಟಿದ್ದಾರೆ. ಈ ಸ್ವಾಸ್ಥ್ಯಕ್ಕೋಸ್ಕರ, ಈ ಆಸ್ತಿಗೋಸ್ಕರ ಎಷ್ಟು ಒಳಗಾಗ್ತಿದ್ವಿ ಗೊತ್ತಾ? ನಾವು ಈ ಆಸ್ತಿಗೋಸ್ಕರವಾಗಿ, ಈ ಸ್ವಾಸ್ಥ್ಯಕ್ಕೋಸ್ಕರವಾಗಿ ಎಷ್ಟು ಕಣ್ಣೀರಿರ್ತದೆ ಗೊತ್ತಾ? ತಂದೆ ತಾಯಿಗಳ ಇವತ್ತು ಎಷ್ಟೋ ಜನ ಮಕ್ಕಳು ಏನಂತ ಗೊತ್ತು? ಏನ್ ಮಾಡಿ ನಮಗೆ ಅಂತಿದಾರಲ್ಲ, ನಮಗೆ ಏನ್ ಮಾಡಿರ್ತೀರಿ, ನಾವು ಹೆಂಗೆ ಜೀವನ ಮಾಡ್ಬೇಕು? ಒಂದು ಕಡೆ ಅದೇ ತಂದೆ ತಾಯಿಗಳು ಅವ್ರ ಮಕ್ಕಳು ಹುಟ್ಟಿದಾಗ್ಲಿಂದ ಅವ್ರ ಮಕ್ಕಳು ಹುಟ್ಟಿದಾಗ್ಲಿಂದ ಅವ್ರು ಕುಣಿಗೆ ಹೋಗೋ ತನಕ ಯಾರಿಗೋಸ್ಕರ ಇರ್ತಾರೆ? ಮಕ್ಕಳಿಗೋಸ್ಕರ. ಕೊನೆಗೆ ಸಾಯಕ್ ಮುಂಚೆ ಮಗ ಏನ್ ಹೇಳೋದು? ಮಕ್ಕಳು ಏನ್ ಮಾಡಿ 50 ಎಕರೆ ಅವ್ರು ಮಾಡ್ಯಾರೆ, ನೀನು 10 ಎಕರೆ ಮಾಡಿಲ್ಲ, ಏನ್ ಮಾಡಿ? ಹಲೋ, ಈ ಲೋಕದಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಎಷ್ಟು ಜನ ಗೊತ್ತು ಈ ಲೋಕ ಶಾಶ್ವತ ಅಲ್ಲ ಅಂತ? ಕೈ ನೀವು ನೋಡ್ಬೇಕು. ಈ ಲೋಕ ನಮಗೆ ಶಾಶ್ವತ ಅಲ್ಲ. ಅಕ್ಕ ಕೇಳಿ, ಈ ಲೋಕ ನಮಗೆ ಶಾಶ್ವತ ಒಂದು ದಿವಸ ಈ ಲೋಕ ಎಷ್ಟು ಗೊತ್ತಿಲ್ಲ. ಈ ಲೋಕ ನಮಗೆ ಶಾಶ್ವತ ಅಲ್ಲ ಅಂತ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ವಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಹೇಳ್ಬೋದು. ಈ ಲೋಕ ನಮಗೆ ಶಾಶ್ವತ ಅಲ್ಲ, ಹೌದಾ? ಈ ಲೋಕ ನಾವು ಬಿಟ್ಟು ಹೋಗ್ಬೇಕಂತ ಎಲ್ಲರಿಗೂ ಗೊತ್ತಾ? ನಾನು ಹೋಗುವಾಗ ಈ ಬಂಗಾರ ಬಿಟ್ಟು ಹೋಗ್ಬೇಕಂತ ಗೊತ್ತಾ? ನೆಕ್ಲೆಸ್ ಬಿಟ್ಟು ಹೋಗ್ಬೇಕಂತ ಗೊತ್ತಾ? ಯೂನಿಕಾರ್ನ್ ಬೈಕ್ ಬಿಟ್ಟು ಹೋಗ್ಬೇಕಂತ ಗೊತ್ತಾ? 10 ಎಕರೆ ಹೊಲ, ಜಮೀನು, ನೀರಾವರಿ, ಆತು, ತೆಂಗಿನ ಎಲ್ಲ ಬಿಟ್ಟು ಹೋಗ್ಬೇಕಂತ ಗೊತ್ತಾ? ಗೊತ್ತಾ ಇಲ್ವಾ? ಓಕೆ. 2 3 ಇದೆಲ್ಲ ನನ್ನಿಂದ ಆಗಿದ್ದಲ್ಲ, ಇದೆಲ್ಲ ಅವರಿಂದನೇ ಬಂದಿದ್ದ ಎಷ್ಟು ಜನ ನಮಗೆ. ಇದಕ್ಕೋಸ್ಕರ ನಾವೇನ ಕಷ್ಟಪಟ್ಟಿಲ್ಲ ಅವ್ರಿಗೆ. ಹಾಗಾದ್ರೆ ಇದು ಶಾಶ್ವತ ಅಲ್ಲ ಅಂದಮೇಲೆ ಇದಕ್ಕೋಸ್ಕರ ಯಾಕೆ ಓಡಾಡಬೇಕು ನಾವು? ಕರೆಕ್ಟಾ? ಈ ಲೋಕ ನನಗೆ ಶಾಶ್ವತ ಅಲ್ಲ ಅಂದಮೇಲೆ ನಾನು ಇದಕ್ಕೋಸ್ಕರ ಯಾಕೆ ಓಡಾಡಬೇಕು? ವಾಕ್ಯ ಹೇಳ್ತೆ, ನನ್ನ ದೇಶ ಇಲ್ಲಿ ಆಮೇಲೆ ಪರದೇಶ ಮಾತ್ರವಲ್ಲದೆ ಎಲ್ಲಿದೆ? ಆಚೆ ನನ್ನ ಶಾಶ್ವತ ಮನೆ ಎಲ್ಲಿದೆ? ಎಲ್ಲಿದೆ ನನ್ನ ಶಾಶ್ವತ ಮನೆ? ಎಲ್ಲಿದೆ ಹೇಳ್ಬೇಕು. ಶಾಶ್ವತ ಮನೆ ಎಲ್ಲಿದೆ? ಉಲ್ಲೇಖ ಎಲ್ಲಿದೆ? ಎಲ್ಲಿದೆ? ಇಲ್ಲಿಲ್ಲ, ಅಲ್ಲಿದೆ. ಶಾಶ್ವತವಾದ ಮನೆ ಅಲ್ಲಿದೆ. ಅಶಾಶ್ವತ ಟೆಂಪ್ರವರಿ ಇಲ್ಲಿದೆ, ಪರ್ಮನೆಂಟ್ ಅಲ್ಲಿದೆ. ಹಾಗಾದ್ರೆ ಟೆಂಪ್ರವರಿಗೋಸ್ಕರ ಓಡಾಡ್ಬೇಕಾ, ಪರ್ಮನೆಂಟ್ಗೋಸ್ಕರ ಓಡಾಡಬೇಕು? ಯಾಕೆ ಇದಕ್ಕೆ ಹೋರಾಡ್ತಿದ್ರೆ 2 ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ ಲೈಫ್ ಅಲ್ಲಿ ನಿಮ್ ಮತ್ತೊಬ್ಬರು ಹಲೋ ಏನಪ್ಪ ಅಂದ್ರೆ ಕರೆಕ್ಟ್ ಆ ಮಾತು ಹೇಳೋದು
ಯಾಕೆ ನಾವು ಇದಕ್ಕೋಸ್ಕರ ಓಡಾಡ್ತೀವಿ ಅದಕ್ಕೋಸ್ಕರ ಓಡಾಡ್ತೀವಿ ಅಂದ್ರೆ ಇದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಅದು ನಮ್ಮ ಕಣ್ಣಿಗೆ ಕರೆಕ್ಟಾ? ಏಳು ಮನೆ 3 ಅಂತಸ್ತಿನ ಮನೆ ಕಾಣ್ತಾ ಇದೆ, ಪರಲೋಕದಲ್ಲಿ ನಮ್ಗೆ 5 ಅಂತಸ್ತಿನ ಮನೆ ದೇವರು ಕಟ್ಟಿದ್ರು ಕೂಡ ನಮಗೆ ಕಾಣುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮ ಎದುರುಗಳು ಕಾಣ್ತಾ ಹಾಗಾದ್ರೆ ಇವತ್ತು ನೀನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಕಷ್ಟಪಡ್ತಾ ಇಲ್ಲ, ಇದು ಕಣ್ಣಿಗೆ ಕಾಣ್ತಾ ಇದೆ ಅದಕ್ಕೋಸ್ಕರ ಕಷ್ಟಪಡ್ತಾ ಇದೀವಿ ಅನ್ನೋದು ಮೊದಲನೆಯ ವಿಚಾರ. ಎರಡನೇ ವಿಚಾರ, ಯಾಕೆ ಇದಕ್ಕೆ ನಾವು ಕಷ್ಟಪಡ್ತಾ ಇದೀವಿ, ಅದಕ್ಕೆ ಯಾಕೆ ಕಷ್ಟಪಡ್ತಾ ಇಲ್ಲ ಅಂತಂದ್ರೆ ಎರಡನೇ ವಿಚಾರ ಏನಂದ್ರೆ ನಮಗೆ ಜ್ಞಾನದ ಕೊರತೆ ಇದೆ. ಎರಡನೇದೇನು? ಜ್ಞಾನದ ಕೊರತೆ. ಈ ಜ್ಞಾನ ಯಾವತ್ತು ನಮ್ಮ ಮನಸ್ಸಿಗೆ ಅನುಭವ ಆಗುತ್ತೋ, ಈ ಜ್ಞಾನ ಯಾವಾಗ ನಮಗೆ ಅರಿವಾಗುತ್ತೋ, ಇದನ್ನು ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಯಾವಾಗ ನಮ್ಮ ಆತ್ಮದಲ್ಲಿ ಡೆವಲಪ್ ಆಗುತ್ತೋ ಅವಾಗ ಅರ್ಥ ಆಗುತ್ತೆ. ಅದೇ ಇದಕ್ಕೆ ಕೊಡಬೇಕಾಗಿಲ್ಲ, ಅದಕ್ಕೆ ಕೊಡಬೇಕು, ನನ್ನ ಶಾಶ್ವತ ಸ್ಥಳ ಅದು ಇದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆಗ ಅದಕ್ಕೋಸ್ಕರ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಫಲಪಡಿ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ನಮ್ಮ ಆತ್ಮೀಯ ಕಣ್ಣುಗಳು ತೆರೆದಾಗ, ಕರೆಕ್ಟ್ ಇಲ್ವಾ ಶಿವರಾಜ್? ನಮ್ಮ ಆತ್ಮನ ಕಣ್ಣುಗಳು ಯಾವಾಗ ತೆರೆತಾವೋ ಅವಾಗ ದೇವರ ನಮಗೋಸ್ಕರ ಪರ್ಮನೆಂಟ್ ಆಗಿ ಹೇಳ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಅದರ ಅರ್ಥ ಆಗೋ ತನಕ ನಾವು ಕಷ್ಟಪಡ್ತಾನೆ ಇರ್ತೀವಿ. ಆದಾಮನ ವಿಷಯದಲ್ಲಿ ದೇವರು ಬರುವಾಗ, ಯೆಶಾಯನ ಹತ್ರ ಬರುವಾಗ, ಎಜ್ಕೇಲ್ ಹತ್ರ ಬರುವಾಗ ಒಂದು ಬಹಳ ಮಾತಿದೆ, ನೀನು ಯಾವುದಕ್ಕೂ ಕೂಡ ಕಷ್ಟಪಡುವ ಅಗತ್ಯ ಇಲ್ಲ. ಯೆಶಾಯನ ಪುಸ್ತಕದಲ್ಲಿ 45 ಅನ್ಸುತ್ತೆ ಒಂದು ಮಾತು ಮೆಸೇಜ್ ಮುಗಿದಿದೆ, ಇನ್ನು ಬಹಳ ಇದೆ. ತೆಗೆದ್ರಾ? ಯೆಶಾಯನ ಪುಸ್ತಕ 45 ಅನ್ಸುತ್ತೆ, ಅಲ್ಲಿ ಒಂದು ವಚನ ಹೀಗಿದೆ, ಹೋದ್ರೆ 55 ವರ್ಷದಲ್ಲಿ ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಎಷ್ಟು? 58. ನಿಮಗೆ ಪ್ರಿಯವಾದದನ್ನು ಹಸಿದವರಿಗೆ ಒದಗಿಸಿ ಹುಡುಕಿದವರ ಆಸೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗಿ ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಂಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುತ್ತೀರಿ. 22ನೇ ವಚನದಲ್ಲಿ 65-22 ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವಂತ ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸಲು, ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸಲು, ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬರಿಗೆ ವಶವಾಗುವುದು. ನನ್ನ ಜನರ ಆಯುಷು ವೃಕ್ಷದ ಆಯುಷ್ಯಂತಿರುವುದು, ನನ್ನ ಆಪ್ತರ ಕೈ ಪುರಾನುಭವಿಸಿರುವುದು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಕಷ್ಟಪಡದೆ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವಿರಿ, ನಿಮ್ಮ ನಗರ ತೋಟಗಳನ್ನು ನೀವು ಸ್ವಾಧೀನಪಡಿಸಿಕೊಳ್ಳಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಅರ್ಥ ಮಾತಾಡ್ತೀವಿ? ಚೆನ್ನಾಗಿ ಧೈರ್ಯ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಹೇಗೆ ಇದು ಸಾಧ್ಯ? ಹೇಗೆ ನಮ್ಗೆ ಇದು ಅರ್ಥ ಆಗುತ್ತೆ? ನಮ್ಮ ಆತ್ಮದ ಕಣ್ಣುಗಳ ತೆರೆಯುವುದು. ಈಗ ನೋಡಿ, ಯೇಸು ಸ್ವಾಮಿ ಏನ್ ಮಾಡ್ದ? ದೇವರು ಏನ್ ಮಾಡ್ದ? ಈ ಭೂಮಿಯಲ್ಲಿ ಉಂಟು ಮಾಡುವಾಗ ಎಷ್ಟು ಕಷ್ಟಪಟ್ಟ ಏನ್ ಮಾಡ್ದ? ಭೂಮಿ ಉಂಟಾಗಲಿ ಅಂತ ಏನಾಯ್ತು? ಆಕಾಶ ಉಂಟಾಗಲಿ ಅಂತ ಏನಾಯ್ತು? ಜಲಚರಗಳು ಉಂಟಾಗಲಿ ಅಂತ ಏನಾಯ್ತು? ಹಾಗಾದ್ರೆ ಆತನ ನಮ್ಮಲ್ಲಿದ್ದಾಗ ಏನು? ಆತನ ನಮ್ಮಲ್ಲಿ ಇದ್ದಾಗ ಆತನ ಹೇಗೆ ಮಾತನಾಡಿದನೋ ಹಾಗೆ ನಾನು ಮಾತನಾಡುವಾಗ ಆ ದಿನಗಳಲ್ಲಿ ಏನು ನಡೀತು ಈ ದಿನಗಳಲ್ಲಿ ಅರ್ಥ ಆಯ್ತು ನಿಮಗೆ? ಸೊ ಹಾಗಾದ್ರೆ ದೇವರಿಗೆ ನಾವು ನಮ್ಮ ಆತ್ಮದಲ್ಲಿ, ನಮ್ಮ ಕಲ್ಪನೆಯಲ್ಲಿ, ನಮ್ಮ ಯೋಚನೆಯಲ್ಲಿ, ನಮ್ಮ ಆತ್ಮದಲ್ಲಿ ನಾನು ಅಂದುಕೊಳ್ಳಬೇಕು, ನಾನು ಇಂಥ ಕಾಲದಲ್ಲಿ ಬರಬೇಕಂತ ಯಾವಾಗ ನಿನ್ನ ಮನಸ್ಸಿಗೆ ತಂದುಕೊಂಡ ಆಲೋಚನೆ ಆತ್ಮದಲ್ಲಿ ತಂದುಕೊಂಡು ನೀನು ಯಾವಾಗ ಬಾಯಿಂದ ಪ್ರನೌನ್ಸ್ ಆಗ ದೇವರ ಅದನ್ನು ನಿನ್ನ ಮುಂದೆ ತಂದು ನಿಲ್ಲಿಸುತ್ತಾನೆ. ಅಲ್ಲೆಲ್ಲೂಯಾ. ಇದು ಬಹಳ ಇಂಪಾರ್ಟೆಂಟ್ ವಿಷಯಗಳು, ಸೀಕ್ರೆಟ್ಸ್, ಅದಕ್ಕೆ ಗುಪ್ತ ವಿಷಯಗಳನ್ನು ನಾನು ಗೊತ್ತೇನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಕೆಲವು ಈ ವಿಷಯಗಳು ನಿಮಗೆ ಬೇಗ ಅರ್ಥ ಆಗಲ್ಲ, ನನಗೆ ಗೊತ್ತು. ಯಾಕಂದ್ರೆ ಬಹಳ ಜನ ಆತ್ಮನ ಕಣ್ಣುಗಳು ತೆರೆಯೋದಿಲ್ಲ.
ಟೈಮ್ ಆಗ್ಬಿಡ್ತಪ್ಪ ಎಷ್ಟೊತ್ತು ಅನ್ನಕ್ಕಿದ್ರೆ ಯಾಕಂದ್ರೆ ಮನಸ್ಸಿನ ಆಲೋಚನೆಗಳು ಇದ್ದೀವಿ. ಆತ್ಮನ ಆಲೋಚನೆಗೆ ಒಪ್ಪಿಸ್ಕೊಡ್ತೀವಿ. ಯಾವಾಗ ಆತ್ಮನ ಆಲೋಚನೆಗೆ ಒಪ್ಪಿಸಿಕೊಡ್ತೀರೋ ಆತ್ಮರು ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ವಾಕ್ಯದಲ್ಲಿ ಇದಿಲ್ಲ, ನೋ ಡೆಮೋಕ್ರಸಿ ಇಲ್ಲ. ವಾಕ್ಯದಲ್ಲಿ ಏನಿಲ್ಲ, ಡೆಮೋಕ್ರಸಿ ಅಲ್ಲ, ಓನ್ಲಿ ಒನ್ ಪರ್ಸನ್ ಇನ್ ಕಂಟ್ರೋಲ್ ಇದೆ. ಹಾಗಾದ್ರೆ ನೀನು ನನ್ನ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ವಿಷಯ ಅಂದ್ರೆ ದೇವರು ನನಗಾಗಿ ಏನು ಇಟ್ಟಿದ್ದಾನೋ ಅದು ನನಗೆ ಅರ್ಥ ಆಗಬೇಕಂದ್ರೆ ನನ್ನ ಆತ್ಮನ ಕಣ್ಣುಗಳು ಎಲ್ಲರೂ ದೇವರು ಹೇಳಿದ್ದಾನೆ. ನೋಡಪ್ಪ, ಈ ಭೂಲೋಕವೆಲ್ಲ ನೀನು ನಂದೇ, ನನ್ನ ಸಂತಾನವೆಲ್ಲ ನಂದೇ. ಆದ್ರೆ ಈಗ ಏನ್ ಮಾಡ್ತಾರೆ, ನಿನಗೆ ಕೊಡ್ತಾರೆ, ನಾನು ಪರಲೋಕ. ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ಬೇಕು? ಯಾರ ಅಧೀನಕ್ಕೆ ತಗೊಳ್ಬೇಕು? ನಿನ್ನ ಅಧೀನಕ್ಕೆ ತೆಗೆದು ಮನುಷ್ಯ, ನಿನ್ನ ಅಧೀನಕ್ಕೆ ತೆಗೆದು ನೀನು ಸಾಮಾನ್ಯ ಅಲ್ಲ. ನಿನ್ನ ನಾನು ಹೋಗುವಾಗ ಸುಮ್ಮನೆ ಹೋಗೋದಿಲ್ಲ, ಪವಿತ್ರ ಆತ್ಮ ನಿನ್ನಲ್ಲಿ ಇಟ್ಟು ಹೋಗ್ತೀನಿ. ಕರೆಕ್ಟಾ? ಪವಿತ್ರ ಆತ್ಮನೇ ಇಟ್ಟು ಹೋಗ್ತೀನಿ. ನೀನು ಏನೇ ಮಾಡಬೇಕಾದ್ರೂ ಕೂಡ ಆತನ ಸಹಾಯ ಪಡ್ಕೊಂಡು ನೀನು ಮಾಡು. ಆತನ ಸಹಾಯದೊಂದಿಗೆ ನಡೆ, ಆತನ ಸಹಾಯದೊಂದಿಗೆ ನೀನು ಕೆಲಸ ಮಾಡು, ಆತನ ಸಹಾಯದೊಂದಿಗೆ ನೀನು ಪ್ರವಾದನೆ ಮಾಡು, ಆತನ ಸಹಾಯದೊಂದಿಗೆ ನೀನು ಅನೇಕರನ್ನು ಗುಣಪಡಿಸು, ಆತನ ಸಹಾಯದೊಂದಿಗೆ ಅನೇಕರನ್ನು ಆಶೀರ್ವದಿಸು. ಕರೆಕ್ಟಾ? ಹಾಗಾದ್ರೆ ಇನ್ನೊಬ್ಬರನ್ನು ಆಶೀರ್ವಾದ ಮಾಡೋದು, ಆರೋಗ್ಯ ಕೊಡೋದು, ಸಮಾಧಾನ ಕೊಡೋದು ಇವತ್ತು ಯಾರ ಕೈಯಲ್ಲಿದೆ? ಯಾರ ಕೈಯಲ್ಲಿದೆ? ಜೋರಾಗಿ ಹೇಳ್ರಿ, ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಈ ಒಂದು ಸತ್ಯ ನಾವು ಅರ್ಥ ಮಾಡ್ಕೊಳ್ಳೋದು, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ನಾಲ್ಕನೇ ವಿಷಯಕ್ಕೆ ಬಂದಾಗ ನೀನು ಆಶೀರ್ವಾದ ನಿಧಿ. ಅಲ್ಲೇ ಇದೆ. ಹಾಗಾಗಿ ಆಶೀರ್ವಾದ ನಿಧಿ ಅಂದ್ರೆ ಇಲ್ಲಿಂದ ಬರುವಂತ ಒಂದೊಂದು ಪ್ರವಾದನ ಆಗ್ಬೇಕು ಮಾತುಗಳು ಅವ್ರ ಜೀವನದಲ್ಲಿ. ಈ ನಿಧಿಯಿಂದ ನೀವು ಏನೆಲ್ಲ ಬಯಸ್ತಿರೋ, ಏನೆಲ್ಲ ಆಶೆ ಪಡ್ತಿರೋ, ಏನೆಲ್ಲ ನಿರೀಕ್ಷಿಸ್ತಿರೋ, ಏನೆಲ್ಲ ಪ್ರವಾದಿಸ್ತಿರೋ, ಏನೆಲ್ಲ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಳ್ತಿರೋ ಎಲ್ಲವೂ ಕೂಡ ನಿಮಗೆ ಆಗುತ್ತದೆ. ನೀನು ಎಲ್ಲಿ ಹೆಜ್ಜೆ ಇಡ್ತೀಯೋ ಆ ಜಾಗ ಆಶೀರ್ವಾದವಾಗಿರ್ತದೆ. ನೀನು ಯಾವುದನ್ನು ಮುಕ್ತಿಯೋ ಅದು ಆಶೀರ್ವಾದವಾಗಿರ್ತದೆ. ಯಾರ ಜೊತೆ ಮಾತಾಡ್ತಿರೋ ಅವರಲ್ಲಿ ಬಿಡುಗಡೆ ಆಗುತ್ತೆ. ಯಾರ ಜೊತೆ ನೀವು ಸಂಭಾಷಣೆ ಮಾಡ್ತಿರೋ ಅವರ ಕುಟುಂಬಗಳು ಕಟ್ಟಲ್ಪಡ್ತವೆ. ಆಮೇಲೆ ಹಾಲೆಲೂಯಾ, ಜನರಿಗೆ ಹಾಲೆಲೂಯಾ. ದೇವರು ಆಶೀರ್ವಾದ ನಿಧಿಯಾಗಿ ನಮ್ಮನ್ನು ಮಾರ್ಪಡಿಸ್ತಾರೆ. ನಾನು ಆಶೀರ್ವಾದ ನಿಧಿಯಾಗ್ತೇನೆ. ಬರೀ ಆಶೀರ್ವಾದ ಹೊಂದ್ಕೊಳ್ಳೋದಲ್ಲ. ಈ ಲೋಕದಲ್ಲಿ ಹೆಂಗಂದ್ರೆ ಜನ ಅವ್ರಿಗೆ ಸಿಗೋದು ಮಾತ್ರ ಯೋಚನೆ ಮಾಡ್ತಾರೆ. ಅವ್ರಿಗೆ ಸಿಗೋದು ಮಾತ್ರ, ಅವ್ರಿಗೆ ಏನ್ ಬೇಕಾದ್ರೆ ಮಾತ್ರ ಯೋಚನೆ ಮಾಡ್ತಾರೆ. ಬಟ್ ಅವ್ರು ಇನ್ನೊಬ್ಬರಿಗೆ ಕೊಡದೆ ಕೇಳಿಸ್ಕೊಳ್ತಾರೆ. ನಾನು ಆಶೀರ್ವಾದ ನಿಧಿ ಆಗ್ಬೇಕಾದ್ರೆ, ನಾನು ಆಶೀರ್ವಾದ ನಿಧಿ ಆಗ್ಬೇಕಾದ್ರೆ ನನ್ನಿಂದ ಏನಾಗ್ಬೇಕು? ಜಲ ಅಥವಾ ನನ್ನಿಂದ ಫೈನಾನ್ಸ್, ನನ್ನಿಂದ ಪ್ರವಾಹ ಎಲ್ಲ ಕಡೆ ಆಗುತ್ತೆ. ವಾಕ್ಯ ಹೇಳುತ್ತೆ, ಯೋಹಾನ ಸುವಾರ್ತೆ 10:11 ನಿಮ್ಮ ಹೊಟ್ಟೆ ಒಳಗಡೆ ಏನಿದೆ ಅಂತೆ? ಉಕ್ಕುವ ವರತೆ. ವರತೆ ಅಂದ್ರೇನು? ವರತೆ ಅಂದ್ರೇನು? ಸರಿ, ಎಷ್ಟು ದಿನ ಬರುತ್ತೆ? ಮಳೆಗಾಲ ಮಾತ್ರ ಬರ್ತದೆ. ವರತೆ ಅಂದ್ರೆ ಬೇರೆ ಟೈಮಲ್ಲಿ ಬರಲ್ಲ. ಕೇಳಿದ್ರೆ ವರತೆ, ಉಕ್ಕುವ ವರತೆ ಅಂದ್ರೆ ಬರೀ ಮಳೆಗಾಲದಲ್ಲೇ ಬರ್ತದ? ಈಗ ವಾಕ್ಯವಲ್ಲ, ನೀವು ಸಂಸಾರ ಎಲ್ಲಾ ಕಾಲದಲ್ಲಿ ನೀವು ಉಕ್ಕುತ್ತಾ ಇರ್ತದೆ. ಅದು ಉಕ್ಕಿ ಉಕ್ಕಿ ಅಲ್ಲೇ ಇರ್ತದ. ಆ ತರ ನಿನ್ನ ಲೈಫನ್ನು ದೇವರ ಆಶೀರ್ವಾದ ಉಕ್ತಾ ಇರ್ತೀವಿ. ಅರಿತಾ ಇರ್ತದೆ, ಅರಿತಾ ಇರ್ತದೆ, ಅರಿತಾ ಇರ್ತದೆ. ಆ ತೆಂಗಿನ ಹೊಲಕ್ಕೆ ಹೋಗುತ್ತೆ, ಶೇಂಗಾ ಹೊಲಕ್ಕೆ ಹೋಗುತ್ತೆ, ಎಲ್ಲಾ ಹೊಲಗಳಿಗೆ ಹೋಗುತ್ತೆ, ಎಲ್ಲಾ ಜನರಿಗೆ ಹೋಗುತ್ತೆ, ಎಲ್ಲಾ ಪಶು ಪಕ್ಷಿಗಳಿಗೆ ಹೋಗುತ್ತೆ, ಎಲ್ಲಾ ಕಡೆಗಳು ಹೋಗುತ್ತೆ. ಇದು ಖಾಲಿ ಆಗಲ್ಲ, ಹುಟ್ಟುತ್ತಾನೆ. ಆ ತರ ದೇವರು ನಮ್ಮ ಸಭೆಯನ್ನು, ನಮ್ಮವರನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತಾರೆ. ಎಷ್ಟು ಜನಕ್ಕೆ ಆಗ್ಬೇಕು ಅನ್ಕೊಂಡಿದ್ದೀವಿ? ನಾನು ಆಗ್ಬೇಕು. ನನಗಾಗಿ ದೇವರೇ ಹೇಳಿದ್ರೆ ನಾನು ನೋಡ್ಬೇಕು. ನನ್ನ ಕಣ್ಣು ತೆರೆಯಲ್ಪಡ್ಬೇಕು. ನನ್ನ